ಈ ಅನುಭವ ಹೇಳ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಸರ್. ಬಹಳ ಸ್ಪೆಷಲ್ ಇದು, ಬಹಳ ಖುಷಿ ಇದೆ, ಬಹಳ ಸಂತೋಷ ಇದೆ. ಅದೇ ರೀತಿ ಸಿನಿಮಾ ನೋಡಿದ ಪ್ರತಿಯೊಬ್ಬರು ವೀಕ್ಷಕರಿಗೂ ಈ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಎಲ್ರು ಬಂದು ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡನ ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಇಲ್ಲ ಸರ್, ಇವತ್ತಷ್ಟೇ ಅಲ್ಲ, ನಮ್ ಸಿನಿಮಾ ಅನೌನ್ಸ್ ಆದಾಗಿಂದ ನನಗೆ ಸಾಕಷ್ಟು ಪ್ರೀತಿ ಆಶೀರ್ವಾದ ಎಲ್ರು ಕೊಟ್ಟಿದ್ದಾರೆ ಸರ್. ಅದಕ್ಕೆ ನೀವೇ ಹೇಳಿದ್ರಿ, ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಆ ಪ್ರೀತಿಗೆ ಆಶೀರ್ವಾದಕ್ಕೆ ನಾನು ಯಾವತ್ತೂ ನಾನು ಚಿರುಣಿ ಆಗಿರ್ತೀನಿ ಸರ್. ನಮ್ ತಾತ ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಅಭಿಮಾನಿಗಳೇ ನಮ್ ದೇವ್ರು, ನಿಜವಾದ ಅರ್ಥದಲ್ಲಿ ಅವರೇ ದೇವ್ರು ಸರ್, ನಿಜವಾಗ್ಲೂ. ಹೌದು 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 ಸರ್. ಸರ್ 80% ಶೂಟ್ ಆಗಿದೆ ಪಾರ್ಟ್ 2ದು, ಇನ್ನೊಂದು 20% ಶೂಟ್ ಬಾಕಿ ಇದೆ. ಶೂಟ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಬೇಕು. ಮಾಡಿ ಮತ್ತೆ ನಾವೊಂದು 3 to 4 months ಅಂತ ಅನ್ಕೊಂಡಿದ್ದೀವಿ ಸರ್. ನೋಡೋಣ ಹೇಗಾಗುತ್ತೆ. ಆದ್ರೆ ಖಂಡಿತ ಒಂದು 3-4 months ಗ್ಯಾಪ್ ಅಲ್ಲಿ ಖಂಡಿತ ನಾವು ರಿಲೀಸ್ ಮಾಡ್ತೀವಿ ಸರ್. ಸರ್ ಜನ ಏನ್ ಅಪೇಕ್ಷೆ ಪಡ್ತಾರೆ, ಸಾಕಷ್ಟು ಜನ ಹೇಳಿದ್ದಾರೆ. ಅಂಡ್ ಒಂದಿಬ್ರು ಡೈರೆಕ್ಟರ್ ಆತರ ಸಬ್ಜೆಕ್ಟ್ ಕೂಡ, ಕತೆ ಕೂಡ ನನಗೆ ಹೇಳಿದ್ದಾರೆ ಸರ್. ಹೌದು 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 ಹೌದು. ನನಗೆ ಆಶ್ಚರ್ಯ ಆಯ್ತು, ನನ್ನನ್ನ ಆ ಒಂದು ಆಂಗಲ್ ಅಲ್ಲಿ ಒಬ್ರು ಡೈರೆಕ್ಟರ್ ಆಗ್ಲಿ, ಒಬ್ರು ಕತೆ ಬರಹಗಾರ ಆತರ ಇಮ್ಯಾಜಿನ್ ಮಾಡಿದ್ದಾರೆ ಅಂತ. ಖಂಡಿತ ಅವಕಾಶ ಆದ್ರೆ ಖಂಡಿತ ಮಾಡ್ತೀನಿ ಸರ್. ಅಂದ್ರೆ ಎಲ್ಲಾ ತರ ಪಾತ್ರ ಮಾಡ್ಬೇಕು ಚಿತ್ರರಂಗದಲ್ಲಿ, ನಾನು ಬ್ಯುಸಿ ಆಗಿರ್ಬೇಕು, ಚಿತ್ರರಂಗದಲ್ಲೇ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಹೊತ್ಕೊಂಡು ನಾನು ಬಂದಿದ್ದೀನಿ ಸರ್. ಆ ದೇವರ ಆಶೀರ್ವಾದ, ನನ್ನ ತಾತಾಜಿಯ, ನಮ್ಮ ಅಪ್ಪು ಮಾಮನ, ನನ್ನ ಇಡೀ ಕುಟುಂಬದ ಎಲ್ಲಕ್ಕಿಂತ ಮೇಲಾಗಿ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ. ಖಂಡಿತ ನಾನು ಮಾಡ್ತೀನಿ ಸರ್. ಇಲ್ಲ, ನೋಡ್ತಾರೆ ಸರ್. ಬೆಳಗ್ಗೆ ಫೋನ್ ಮಾಡಿದ್ರು, ಇಬ್ರು ಫೋನ್ ಮಾಡಿದ್ರು, ಆದಷ್ಟು ಬೇಗ ನೋಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರು ಯಾವಾಗ ನೋಡ್ತಾರೆ ಅಂತ ಗೊತ್ತಾದ ತಕ್ಷಣ ಖಂಡಿತ ನಿಮ್ಗೆಲ್ಲ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.